ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಈ ದಿನ. ನಾನು ವಾಸುದೇವ್ ಮಾರ್ನಾಡ್. ಮೊದಲಿಗೆ ಹೆಡ್ಲೈನ್ಸ್. ಮಕ್ಕಳನ್ನ ಶಾಲೆಗೆ ಸೇರಿಸುವುದಕ್ಕೆ 6 ವರ್ಷ ಕಡ್ಡಾಯ ನಿಯಮ ಸಡಿಲಿಸಿದ ಸರ್ಕಾರ. ನ್ಯೂಸ್ ಫಸ್ಟ್ ಸತತ ವರದಿ ಬೆನ್ನಲ್ಲೇ 5.5 ವರ್ಷಕ್ಕೆ ಇಳಿಸಿ ಗುಡ್ ನ್ಯೂಸ್. 6 ಲಕ್ಷ ವಿದ್ಯಾರ್ಥಿಗಳಿಗೆ ಅನುಕೂಲವಾದರೂ ಇದು ಈ ವರ್ಷಕ್ಕೆ ಮಾತ್ರ ಸೀಮಿತ. ಶಾಮನೂರು ಬೆನ್ನಲ್ಲೇ ಸ್ವಪಕ್ಷದವರ ವಿರುದ್ಧ ಶಾಸಕ ಶಿವಗಂಗಾ ಗುಡುಗು. ವಿಪಕ್ಷಗಳ ಜೊತೆ ಸ್ವಾಮೀಜಿಗಳು ಕೂಡ ಸಿಡಿದೆದ್ದಿದ್ದಕ್ಕೆ ವರಸೆ ಬದಲಿಸಿದ ಸಿಎಂ. ನಾಳೆಯ ಸಚಿವ ಸಂಪುಟದ ಮೇಲೆ ಎಲ್ಲರ ಚಿತ್ತ. ರೀಲ್ಸ್ ಮಾಡಿದ ಮಚ್ಚಾಗಳಿಗೆ ಜಾಮೀನು ಸಿಕ್ಕರೂ ನೆಮ್ಮದಿ ಇಲ್ಲ. ವಿಚಾರಣೆಗೆ ಹಾಜರಾದ ವಿನಯ್ನನ್ನ ಮನೆಗೆ ಕಳುಹಿಸಿದ ಕೋರ್ಟ್. ಚಕ್ಕರ್ ಹೊಡೆದ ರಜತ್ 14 ದಿನಗಳ ಕಾಲ ಪರಪ್ಪನ ಅಗ್ರಹಾರಕ್ಕೆ. ಪಾಪ ಕಷ್ಟದಲ್ಲಿದ್ದಾನೆ ಅಂತ ಸಾಲ ಕೊಡಿಸಿದ್ದಕ್ಕೆ ಇಟ್ಟೇ ಬಿಟ್ಟ ಮುಹೂರ್ತ. ವಾಪಸ್ ಕೇಳಿದ್ದಕ್ಕೆ ಮಹಿಳೆಯನ್ನ ಕಲ್ಲೆತ್ತು ಹಾಕಿ ಕೊಲೆ. ಹತ್ಯೆಯಾದವಳ ಮೊಬೈಲ್ ಸಮೇತ ನಾಪತ್ತೆಯಾದವನು ಪೊಲೀಸರಿಗೆ ಲಾಕ್. ನ್ಯಾಷನಲ್ ಹೆರಾಲ್ಡ್ ಕೇಸ್ನಲ್ಲಿ ಸೋನಿಯಾ ರಾಹುಲ್ ವಿರುದ್ಧ ಇಡಿ ಚಾರ್ಜ್ ಶೀಟ್. ಮಂಗಳೂರಿನಲ್ಲಿ ಕಾಂಗ್ರೆಸ್ ನಾಯಕರು ಇಡಿ ಕಚೇರಿಗೆ ಮುತ್ತಿಗೆ. ಮನಿ ಲಾಂಡರಿಂಗ್ ಕೇಸ್ನಲ್ಲಿ 2ನೇ ದಿನವೂ ರಾಬರ್ಟ್ ವಾದ್ರಾ ವಿಚಾರಣೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.